ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಇದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಇದೇ ತರ ನಿಮ್ಮ ಸಂಬಂಧ ಇದೇ ತರ ಸಿಹಿಯಾಗಿ ಮುಂದುವರಿಲಿ ಅಂತ ಅನ್ಕೊಂಡು ಇವತ್ತು ಒಂದು ಸಿಹಿಯಾದ ಸ್ವೀಟ್ ಡಿಶ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನೊಂದು ಅರ್ಧ ಕೆಜಿ ಅಷ್ಟು ಕ್ಯಾರೆಟ್ ಅನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಅದನ್ನ ಸಿಪ್ಪೆಯನ್ನ ತೆಕ್ಕೋತಾ ಇದ್ದೀನಿ. ಆಮೇಲೆ ತುರ್ದು ಇಟ್ಕೋತಾ ಇದ್ದೀನಿ. ತುರ್ದಿದ್ದಾಗಿದೆ. ಈಗ ಸ್ಟವ್ ಆನ್ ಮಾಡಿ ಒಂದು ದಪ್ಪ ತಳ ಇರುವಂತ ಬಾಣಲೆಯನ್ನ ತಗೊಂಡು ಅದಕ್ಕೆ 4 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ತುರ್ದಿಟ್ಟಿರೋ ಕ್ಯಾರೆಟ್ ಅನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಅಟ್ಲೀಸ್ಟ್ ಅದರಲ್ಲಿರೋ ವೆಟ್ನೆಸ್ ಸ್ವಲ್ಪ ನೀರಿನ ಅಂಶ ಎಲ್ಲ ಡ್ರೈ ಆಗ್ಲಿ ಅಂತ ಅಷ್ಟೇ. ಒಂದು ಲೀಟರ್ ಹಾಲನ್ನ ತಗೊಂಡಿದ್ದೀನಿ ನಾನು. 1 ಲೀಟರ್ ಹಾಲನ್ನು ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಸ್ವಲ್ಪ ಹಾಲು ಡ್ರೈ ಆಗ್ಬೇಕು. ಅರ್ಧ ಕೆಜಿ ಕ್ಯಾರೆಟ್ಗೆ 1 ಕಪ್ ಶುಗರ್ ತಗೊಂಡಿದ್ದೀನಿ. ಈ ಹಾಲು ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆಗಿ ಸ್ವಲ್ಪ ಡ್ರೈ ಆಗೋವರೆಗೆ ನಾವು ಡ್ರೈ ಫ್ರೂಟ್ಸ್ ತಗೊಂಡಿದ್ದಾರೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಆಲ್ಮೋಸ್ಟ್ ಡ್ರೈ ಆಗಿದೆ. ಇನ್ನೊಂದ್ ಸ್ವಲ್ಪ ಡ್ರೈ ಆಗ್ಬೇಕಷ್ಟೇ. ಈ ತರ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದ್ರೆ ತಳ ಹಿಡಿದು ಬಿಡುತ್ತೆ. ಈಗ ಡ್ರೈ ಆಗಿದೆ. ಈಗ ತಗೊಂಡಿರೋ 1 ಕಪ್ ಶುಗರ್ ಅನ್ನು ಅದಕ್ಕೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಶುಗರ್ ನ ಮೆಲ್ಟ್ ಆಗಕ್ಕೆ ಬಿಡೋಣ. ಈಗ ಮೆಲ್ಟ್ ಆಗಿದೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಹಾಕೋತಾ ಇದ್ದೀನಿ. ಈ ಕಡೆ ಇನ್ನೊಂದು ಬಾಣ್ಲಿ ತಗೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕೊಂಡು 4 ಟೀ ಸ್ಪೂನ್ ತುಪ್ಪ ಹಾಕೊಂಡು ಹುರ್ಕೋತಾ ಇದ್ದೀನಿ. ಈಗ ಇದು ಫ್ರೈ ಆಗ್ತಾ ಇದೆ. ಇದನ್ನ ಕ್ಯಾರೆಟ್ ಹಲ್ವಾನು ರೆಡಿ ಆಗಿತ್ತಲ್ವಾ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಇದನ್ನ ತೆಗೆದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡು ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಇಂದ ಗಾರ್ನಿಶ್ ಮಾಡ್ಕೊಂಡ್ರೆ ಕ್ಯಾರೆಟ್ ಹಲ್ವಾ ರೆಡಿ. ಹೇಗಿದೆ ಅಂತ ನೀವು ಈ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಹೊಸ ವಿಡಿಯೋಗೋಸ್ಕರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.